ಹಾಯ್ ಹಲೋ ಸ್ನೇಹಿತರೆ, ನಮಸ್ಕಾರ. ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಮಸಾಲೆ ದೋಸೆನ ತುಂಬ ಈಸಿಯಾಗಿ ಮನೆಯಲ್ಲಿ ಯಾವ ರೀತಿ ಮಾಡೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ತುಂಬ ಈಸಿ ಇದೆ, ಯಾರು ಬೇಕಾದರೂ ಮಾಡ್ಬೋದು. ಯಾಕೆಂದರೆ ನಾವು ಈಗ ಆಲ್ರೆಡಿ ಮನೆಯಲ್ಲಿ ಮಸಾಲೆ ದೋಸೆ ಅಂದರೆ ಕೆಲವರು ಇಡ್ಲಿಗೆ ಸಪ್ರೇಟು, ದೋಸೆಗೆ ಸಪ್ರೇಟು ಅಂತ ಮಾಡ್ತಾರೆ. ಆದರೆ ನಾವು ಇದರಲ್ಲಿ ನೀವು ಯಾವುದಕ್ಕಾದ್ರೂ ರುಬ್ಬಿಟ್ಕೊಳ್ಳಿ. ಬಟ್ ದಿಢೀರಂತ ನಾವು ಒಂದು ಎರಡೇ ಸೀಕ್ರೆಟ್ ಇದೆ. ಆ ಸೀಕ್ರೆಟ್ನ ಯೂಸ್ ಮಾಡಿಕೊಂಡ್ರೆ ನಾವು ಮಸಾಲೆ ದೋಸೆನ ಈಸಿಯಾಗಿ ಮಾಡ್ಬೋದು. ಬನ್ನಿ ನೋಡೋಣ ಯಾವ ರೀತಿ ಅಂತ. ಈಗ ನೋಡಿ, ಸಂಪೆ ಹಿಟ್ಟು ರೆಡಿ ಇದೆ. ಆಲ್ರೆಡಿ ನಾವು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಸಂಪೆ ಹಿಟ್ಟು. ಇವಾಗ ನಾವು ಏನು ಮಾಡ್ತಿದ್ದೀನಿ, ಈಗ ಸ್ವಲ್ಪನೇ ಈ ಸಂಪೆ ಹಿಟ್ಟು ನೀವು ಬೇಕಾದ್ರೆ ನೀವು ಮಾಮೂಲಿ ದೋಸೆಗಾದರೂ ರುಬ್ಬಿಟ್ಕೊಳ್ಳಿ, ಇಡ್ಲಿಗಾದರೂ ಮಾಡಿಟ್ಕೊಳ್ಳಿ, ರೆಡಿ ಇಟ್ಕೊಂಡಿರ್ತೀರಲ್ವ. ನೀವು ದಿಢೀರಂತ ನಿಮಗೆ ಸಡನ್ನಾಗಿ ಮಕ್ಕಳು ಕೇಳ್ತವೆ ಮಸಾಲೆ ದೋಸೆ ಕೊಡಿ ಅಂತ. ಅಂಥ ಟೈಮ್ಗೆ ನೀವು ನೋಡಿ, ನಾನು ಒಂದು ಪಾತ್ರೆಗೆ ಸ್ವಲ್ಪ ಒಂದು ಅರ್ಧ ಕಪ್ಪಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಅಕ್ಕಿ ಹಿಟ್ಟು ತೊಗೊಂಡು ಸಂಪನ್ನ ಈ ಥರ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ಗಟ್ಟಿ ಆಗುತ್ತೆ. ಆವಾಗ ಗಟ್ಟಿ ಆದಾಗ ನಾವು ಬೇಕು ಇನ್ನೂ ಸ್ವಲ್ಪ ಸಂಪನ್ನ ಹಾಕ್ಕೊಂಡು ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಹದವಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಹಿಂಗೆ ಕಾಣಿಸ್ತಿದೆಯಲ್ವ, ಈ ಥರ ನೀಟಾಗಿ ನಾನು ಮಿಕ್ಸ್ ಮಾಡ್ತಾ ಅದು ನಿಮಗೆ ಒಂಥರ ಫುಲ್ಲು ಬೆಣ್ಣೆ ಥರ ಆಗುತ್ತೆ. ಆ ಲೆವೆಲ್ಗೆ ಒಂದು ನೀವು ಮಿಕ್ಸ್ ಮಾಡ್ಕೊಂಡು ಹೋಗ್ತಾ ಇರಬೇಕು ಚೆನ್ನಾಗಿ. ಇದಕ್ಕೆ ಇನ್ನೊಂದು ಸೀಕ್ರೆಟ್ ಏನು ಗೊತ್ತಾ, ಈ ಮಸಾಲೆ ದೋಸೆ ತುಂಬ ಜನಕ್ಕೆ ಕೇಳ್ತಾರೆ. ಈ ಮಸಾಲೆ ದೋಸೆಗೆ ತುಂಬ ಕಲರ್ ಇದೆಯಲ್ಲ, ಕಲರ್ ಹೆಂಗೆ ಬರುತ್ತೆ ಅಂತ ತುಂಬ ಜನಕ್ಕೆ ಡೌಟ್ ಇರುತ್ತೆ. ಏನಿಲ್ಲ, ಇದಕ್ಕೆ ಮಸಾಲೆ ದೋಸೆಗೆ ಸೀಕ್ರೆಟ್ ಹೇಳಿದ್ನಲ್ಲ, ಒಂದು 2 ಸೀಕ್ರೆಟು. ಒಂದು ಅಕ್ಕಿ ಹಿಟ್ಟು, ಇನ್ನೊಂದು ಸಕ್ಕರೆ. ಇದಕ್ಕೆ ನಾವು ಆಲ್ರೆಡಿ ಈಗ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ, ನೀಟಾಗಿ ಒಂಚೂರು ಬೇಕಾದರೆ ತೆಲ ಬೇಕು ಅಂದರೆ ಸ್ವಲ್ಪ ನೀರು ಹಾಕ್ಕೊಂಡು ನೀವು ಮಿಕ್ಸ್ ಮಾಡ್ಕೊಬೋದು. ಇದಕ್ಕೆ ನಾನು ಒಂದು ಟೇಬಲ್ ಸ್ಪೂನಷ್ಟು ಸಕ್ಕರೆನ ಆ್ಯಡ್ ಮಾಡ್ತೀನಿ. ನೀಟಾಗಿ ಎಲ್ಲವನ್ನು ಮಿಕ್ಸ್ ಮಾಡಾದಮೇಲೆ ಒಂದು ಟೇಬಲ್ ಸ್ಪೂನಷ್ಟು ಸಕ್ಕರೆನ ಇದಕ್ಕೆ ಆ್ಯಡ್ ಮಾಡ್ತೀನಿ. ಈಗ ನೋಡ್ತಾ ಇರ್ಬೋದು ನೀವು. ನೋಡಿ ಫ್ರೆಂಡ್, ಎಷ್ಟು ಚೆನ್ನಾಗಿದೆ. ನೋಡಿ, ಒಂದು ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕ್ತೀನಿ. ನೋಡಿ, ನೀಟಾಗಿ ಮತ್ತೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ನಾವು ಒಂದು 5 ಚೆನ್ನಾಗಿ ನೀಟಾಗೆಲ್ಲ ಮಿಕ್ಸ್ ಮಾಡಿದ್ಮೇಲೆ 5 ನಿಮಿಷ ನೆನೆಗೆ ಇಡ್ತಿರ್ತೀನಿ. ಅಷ್ಟರಲ್ಲಿ ಬನ್ನಿ ನಾವು ಖಾರ ರುಬ್ಕೊಬಿಡೋಣ. ಅದಕ್ಕೆ ಮಸಾಲೆ ಬೇಕಲ್ವ. ಇದಕ್ಕೆ ನಾನು ಏನೇನು ಹಾಕ್ಕೊಂಡಿದ್ದೀನಿ ಅಂದರೆ, ಒಂದು ಮೆಣಸಿನ್ಕಾಯಿ ಒಂದು 4ರಿಂದ 5 ತೊಗೊಂಡಿದ್ದೀನಿ. ಸ್ವಲ್ಪ ಹುರಿಗಡಲೆ, ಸ್ವಲ್ಪ ಒಂದು ಟೇಬಲ್ ಸ್ಪೂನ್, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಮೆಣಸು, ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ, ಒಂದು ಈರುಳ್ಳಿ, ಚಿಕ್ಕದು ಈರುಳ್ಳಿ ತೊಗೊಳ್ಳಿ, ದೊಡ್ಡದಾದ್ರೆ ಒಂದು ಅರ್ಧ ತೊಗೊಳ್ಳಿ ಸಾಕು. ಈಗ ಮತ್ತು ಬೆಳ್ಳುಳ್ಳಿ ಇದಿಷ್ಟನ್ನು ಮಿಕ್ಸಿಯಲ್ಲಿ ಇಟ್ಕೊಂಡಿದ್ದೀನಿ. ನೋಡಿ, ಇವಾಗ ಖಾರ ರೆಡಿ ಆಯಿತು. ತುಂಬ ಸಿಂಪಲ್ಲಾಗಿದೆ, ಈಸಿ ಇದೆ. ಇದಕ್ಕೆ ನೀವು ಒಂಚೂರು ಲೆಮನ್ನ ಆ್ಯಡ್ ಮಾಡಿದ್ರೆ ಮುಗೀತು, ಇನ್ನೂ ಸಖತ್ತಾಗಿ ಟೇಸ್ಟ್ ಇರುತ್ತೆ. ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ನಾನು ಇದಕ್ಕೆ ಲೆಮನ್ ಆ್ಯಡ್ ಮಾಡಿಲ್ಲ, ನೀವು ಸ್ವಲ್ಪ ಆ್ಯಡ್ ಮಾಡಿಕೊಂಡ್ರೆ ಇನ್ನೂ ಸಖತ್ತಾಗಿ ರುಚಿಯಾಗಿರುತ್ತೆ ಖಾರ. ನೋಡಿ, ಖಾರ ರೆಡಿ ಆಯ್ತಲ್ವಾ. ಈಗ ನಾನು ಸಂಪೆ ಹಿಟ್ಟನ್ನು ಸ್ವಲ್ಪ ನೆನಿಲಿ ಅಂತ ಮುಚ್ಚಿಟ್ಟಿದ್ದೀನಿ. ಈಗ ಬನ್ನಿ ನೋಡೋಣ ಸಂಪೆ ಹಿಟ್ಟು ಹೇಗಾಗಿದೆ ಅಂತ. ಒಂದು 5 ನಿಮಿಷ ಮುಚ್ಚಿಟ್ಟಿದ್ದೆ, ಅದು ಸ್ವಲ್ಪ ನೆನಿಲಿ ಅಂತ. ಈಗ ನೋಡಿ, ಈ ಥರ ಆಗಿದೆ, ನೀವು ನೋಡ್ತಿರ್ಬೋದು. ಇವಾಗ ದೋಸೆನ ಹಾಕೋಣ, ಯಾವ ರೀತಿ ಬರುತ್ತೆ ಅಂತ ನೋಡೋಣ. ನಿಮಗೆ ಎಷ್ಟು ದೊಡ್ಡದು ಬೇಕೋ ಅಷ್ಟು ಮಾಡ್ಕೋಬೋದು. ನನಗೆ ತವಾದು ಇಷ್ಟಿದೆ, ಅದಷ್ಟು ಅಂದರೆ ಅಷ್ಟು ದೊಡ್ಡದು ಹಾಕ್ಕೊಂಡ್ರೆ ಮಾಮೂಲಿ ನಾರ್ಮಲಾಗಿ ನಾನು ಮನೇಲಿ ದೋಸೆ ಮಾಡಿದಾಗ ಇಷ್ಟೇ ಸೈಜ್ ಹಾಕ್ಕೊಳ್ಳೋದಲ್ವಾ. ಸೊ ಅದಕ್ಕೆ ಇದಿಷ್ಟು ಸೈಜಿಂದ ನಾವು ದೋಸೆನ ಹಾಕ್ಕೊಂಡಿದ್ದೀನಿ. ನೋಡ್ತಿರ್ಬೋದು. ಇದಕ್ಕೆ ಇವಾಗ ಮೇಯ್ನು ತುಪ್ಪ. ಈ ತುಪ್ಪನ ಕೆಲವು ಬೆಣ್ಣೆ ಆದರೆ ಬೆಣ್ಣೆ ಯೂಸ್ ಮಾಡಿ, ತೊಂದರೆ ಇಲ್ಲ. ನಾನು ತುಪ್ಪ ಹಾಕ್ಕೋತಾ ಇದ್ದೀನಿ. ಯಾಕೆಂದರೆ ತುಪ್ಪ ಹಾಕ್ಕೊಳ್ಳೋದ್ರಿಂದ ಇನ್ನೂ ಚೆನ್ನಾಗಿರುತ್ತೆ. ಬೆಣ್ಣೆ ಅಂತೂ ಇನ್ನೂ ಸಖತ್ತಾಗಿರುತ್ತೆ. ಬೆಣ್ಣೆ ಇದ್ದರೆ ಬೆಣ್ಣೆ ಹಾಕ್ಕೊಳ್ಳಿ, ತುಪ್ಪ ಇದ್ದರೆ ತುಪ್ಪ ಹಾಕ್ಕೊಳ್ಳಿ, ನಿಮಗೆ ಬಿಟ್ಟಿದ್ದು. ಬಟ್ ಎರಡರಲ್ಲಿ ಯಾವುದಾದ್ರೂ ಒಂದು ಹಾಕಿ ಚೆನ್ನಾಗಿರುತ್ತೆ. ಈಗ ನೋಡಿ, ನಾನು ತುಪ್ಪ ಹಾಕಿದ್ದೀನಿ. ತುಪ್ಪ ಹಾಕಿದ್ಮೇಲೆ ನೆಕ್ಸ್ಟು ಏನು ಮಾಡ್ತೀನಿ, ನಾನು ರುಬ್ಬಿಟ್ಕೊಂಡಿದ್ದೀನಿ ಅಲ್ವಾ, ಮಸಾಲ ರೆಡಿ ಇಟ್ಕೊಂಡಿದ್ದೀನಲ್ವ, ಈ ಖಾರನ ಅದ್ರ ಮೇಲೆ ಹಾಕ್ತೀನಿ. ನೋಡಿ, ಇವಾಗ ಆಲ್ರೆಡಿ ಸ್ಮೆಲ್ ಗಮ್ ಅಂತ ಸ್ಮೆಲ್. ಮಸಾಲೆ ದೋಸೆ ಹೋಟೆಲ್ನಲ್ಲಿ ಯಾವ ರೀತಿ ಮಾಡ್ತಾರೋ ಅದೇ ಥರ ಸ್ಮೆಲ್ಲು ಚೆನ್ನಾಗಿ ಗಮ್ ಅಂತ ಇದೆ. ತುಂಬ ಈಸಿ ಇದೆ ಫ್ರೆಂಡ್, ಯಾರು ಬೇಕಾದ್ರೆ ನೀವು ಮನೇಲಿ ಮಾಡ್ಬೋದು. ಯಾಕೆಂದರೆ ನಾವು ಆಲ್ರೆಡಿ ನಾವು ದೋಸೆಗೆ ಇಟ್ಟಿರ್ತೀವಿ, ಮಿಕ್ಕೊಂಡಿರುತ್ತೆ. ಆ ಹಿಟ್ಟನ್ನ ಬೇಕಾದ್ರೆ ನೀವು ಮತ್ತೆ ನಾಳೆ ತನಕ ಇಡ್ಬೋದು, ಏನು ಹುಳಿ ಬರೋಲ್ಲ. ಕೆಳಗಡೆ ಒಂದು ಪ್ಲೇಟ್ಗೆ ನೀರು ಹಾಕ್ಬಿಟ್ಟು ಹಿಟ್ಟಿನ ಇಟ್ಬಿಟ್ರೆ ಅದು ಸ್ವಲ್ಪ ಹುಳಿ ಬರೋಲ್ಲ. ಆಮೇಲೆ ಸಕ್ಕರೆ ಹಾಕಿರ್ತೀವಲ್ವ, ಅದರಿಂದ ಹುಳಿ ಬರೋಲ್ಲ. ಆವಾಗ ನೀವು ದಿಢೀರಂತ ಈ ರೀತಿ ಮಸಾಲೆ ದೋಸೆ ಬೇಕು ಅಂದಾಗ ಮಾಡ್ಕೋಬೋದು ನೀವು ಈಸಿಯಾಗಿ. ಅಂತ ಏನು ಬ್ರಹ್ಮವಿದ್ಯೇನಲ್ಲ ಇದು ಮಸಾಲೆ ದೋಸೆ. ಸೊ ತುಂಬ ಚೆನ್ನಾಗಿದೆ. ನೋಡಿ, ಈ ರೀತಿ ನೋಡಿ. ಇವಾಗ ನಾನು ಇದನ್ನು ಮಾಡ್ತಾಯಿದ್ದೀನಿ. ಎಲ್ಲ ಚೆನ್ನಾಗಿ ನೀಟಾಗಿ ಬೆಂದಿದೆ, ಗಮ್ ಅಂತಿದೆ. ಈಗ ಆಲೂಗೆಡ್ಡೆ ಪಲ್ಯನ ನಾನು ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪನೇ ಆಲೂಗೆಡ್ಡೆ ಪಲ್ಯ ಇದೆಯಲ್ಲ, ನಾನು ಇದನ್ನು ಅಲ್ಲಿಗೆ ದೋಸೆಗೆ ಮೇಲೆ ಇಡ್ತೀನಿ. ನೋಡಿ, ಎಷ್ಟು
ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತಾ ದೋಸೆ. ನಿಮ್ಗೆ ತೋರಿಸ್ತೀನಿ ನೋಡಿ. ಸೇಮ್ ನಾವು ಹೋಟೆಲ್ನಲ್ಲಿ ಮಾಡ್ತೀವಲ್ಲ ದೋಸೆ, ಅದೇ ಥರ ಬಂದಿದೆ. ನಾನು ಮುಂಚೆ ಎಲ್ಲ ನಮ್ಮ ದೋಸೆ ಮಾಡಬೇಕಾದ್ರೆ ಈ ರೀತಿ ಕಲರೇ ಬರ್ತಿರಲಿಲ್ಲ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮಸಾಲೆ ದೋಸೆ. ನೋಡಿದ್ರಲ್ಲ ಫ್ರೆಂಡ್ಸ್, ನಿಮ್ಮೆಲ್ರಿಗೂ ಕೂಡ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರಾ, ಪ್ಲೀಸ್ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಸೊ ನನ್ನ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.